ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ನೀವು ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಅಂದ್ರೆ ಸೆಕೆಂಡ್ PUC ವಿದ್ಯಾರ್ಥಿಗಳು ಕನ್ನಡ ವಿಷಯನ ತುಂಬಾ ಕಷ್ಟ ಅಂತ ಅನ್ಕೊಂಡಿದ್ದೀರಾ? ಹಾಗಾದ್ರೆ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನ ಯಾವ ರೀತಿಯಾಗಿ ನೀವು ಪಡೆಯಬಹುದು? ಇದರ ಸಲುವಾಗಿ ನಮ್ಮ ಪುನರ್ವಿ ಎಜು ಸಂಸ್ಕಾರ ಚಾನೆಲ್ ನವರು ಏನ್ ಮಾಡಿದಾರಪ್ಪ ಅಂತಂದ್ರೆ, ಸೆಕೆಂಡ್ PUC ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ 2014ರಿಂದ 2022ನೇ ಇಸವಿವರೆಗೆ ಕೇಳಲಾದಂತಹ ಅಂದ್ರೆ ಪದ್ಯ ಭಾಗದಿಂದ ಬರುವಂತಹ ಪ್ರಶ್ನೆಗಳು, ಗದ್ಯ ಭಾಗದಿಂದ ಬರುವಂತಹ ಪ್ರಶ್ನೆಗಳು, ಹಾಗೇನೆ ಕೃಷ್ಣೇಗೌಡನ ಆನೆ ದೀರ್ಘಗದ್ಯಕ್ಕೆ ಸಂಬಂಧಿಸಿದಂತೆ ಯಾವ ಯಾವ ಪ್ರಶ್ನೆಗಳು ಬಂದಿದೆ ಅನ್ನೋದನ್ನ 2014ರಿಂದ 2022ರವರೆಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. 2014ರಿಂದ 2022ರವರೆಗೆ ಯಾವ ಯಾವ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 5-6 ವಾಕ್ಯಗಳಲ್ಲಿ ಉತ್ತರಿಸಿ, ಸಂದರ್ಭ ಸಹಿತ ವ್ಯಾಕರಣ ಭಾಗ, ಪ್ರಬಂಧ, ಗಾದೆಗಳು, ಸಂದರ್ಭಗಳು ಎಲ್ಲದರ ಒಂದು ಪ್ರಶ್ನೆಗಳನ್ನ ಉತ್ತರ ಸಮೇತ ಪುನರ್ವೇಜು ಸಂಸ್ಕಾರ ಚಾನೆಲ್ ನ ಮುಖಾಂತರ ಪಾರ್ಟ್ ವೈಸ್ ಬಿಡ್ತಾ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿ ಮಿತ್ರರೇ. 1 ಅಂಕಗಳ ಪ್ರಶ್ನೆಗಳೇ ಸಪರೇಟ್ ಬರುತ್ತೆ. ಅಂದ್ರೆ ನೀವು ಇದಿಷ್ಟನ್ನ ಸಂಪೂರ್ಣವಾಗಿ ನೋಡ್ಕೊಂಡ್ರೆ ಸಾಕು. ಯಾಕಪ್ಪ ಅಂತಂದ್ರೆ ನಾವು ತಿಳಿಸ್ತಾ ಇರುವಂತಹ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, 1 ಬಾರಿ 2 ಬಾರಿ 3 ಬಾರಿ ಕೇಳಿರುವಂತಹ ಪ್ರಶ್ನೆಗಳು ಪುನರಾವರ್ತಿತ ಆಗಿರುವಂತದ್ದು, ರಿಪೀಟ್ ಆಗಿರುವಂತದ್ದು. ಈ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡೋದಾದ್ರೆ ಮನೆಯಲ್ಲಿ 100% ನೀವು 100ಕ್ಕೆ 100 ಅಂಕಗಳನ್ನ ಖಚಿತವಾಗಿ ತೆಗೆದುಕೊಳ್ಳಬಹುದು ವಿದ್ಯಾರ್ಥಿ ಮಿತ್ರರೇ. ಹಾಗೇನೆ ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ, ಅವ್ರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ನೀವು ನಿಮಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಆ ಒಂದು ವಿಷಯದ ಆ ಒಂದು ಸಬ್ಜೆಕ್ಟ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಜೊತೆಗೆ ಆನ್ಸರ್ಸ್ ಅನ್ನ ಅಪ್ಲೋಡ್ ಮಾಡುವಂತಹ ಪ್ರಯತ್ನವನ್ನ ನಾವು ಪುನರ್ವೇಜು ಸಂಸ್ಕಾರ ಚಾನೆಲ್ ನ ಮುಖಾಂತರ ಮಾಡ್ತೇವೆ. ಬನ್ನಿ, ಈಗ 2014ರಿಂದ 2022ರವರೆಗೆ ಕೇಳಲಾದಂತಹ 1 ಅಂಕದ ಪ್ರಶ್ನೆಗಳನ್ನ ಉತ್ತರಗಳ ಸಮೇತ ತಿಳ್ಕೊಂಡ ವಿಡಿಯೋನ ಶುರು ಮಾಡೋಣ.